ಪುನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನ ಹಣ್ಣಲ್ಲಿ ಯಾವ ರೀತಿ ಐಸ್ ಕ್ರೀಮ್ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್. ಹಾಯ್ ಫ್ರೆಂಡ್, ಇವತ್ತು ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್. ನೋಡಿ, ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ನಾನು ಈಗ ಸ್ವಲ್ಪ ಕಡಾಯಿಗೆ ಈಗ ಹಾಲು ಹಾಕ್ಕೊತಾ ಇದ್ದೀನಿ. ಒಂದು 2 ಬಟ್ಲು ಅಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ನಾನು ಒಂದು 2 ಬಟ್ಲು ಒಂದು 1/4 ಲೀಟ್ರು ಹಾಲು ಬೇಕಾಗುತ್ತೆ. ಇಲ್ಲಿ ನೋಡಿ, ಒಂದು 2 ಬಟ್ಲು ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಸ್ವಲ್ಪ ನೀರಾಗಿ ಇರಬೇಕು, ಯಾಕಂದ್ರೆ ತಲೆ ಹಿಡಿಯೋ ಚಾನ್ಸ್ ಇರುತ್ತೆ. ಈಗ 2 ಬಟ್ಲು ಹಾಲು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಯಾಕಂದ್ರೆ ಸ್ವಲ್ಪ ನೀರಿರಲಿ, ಪಾತ್ರೆ ಸ್ವಲ್ಪ ನೀರಂಶ ಇರಲಿ ಅಂತ ಹೇಳಿತ್ತು, ತಲೆ ಹಿಡಿಯೋ ಚಾನ್ಸ್ ಇರುತ್ತೆ. ಈಗ 2 ಬಟ್ಲು ಚೆನ್ನಾಗಿ ಹಾಲು ಕುದ್ದಾದ್ಮೇಲೆ ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ತೀನಿ. ನೋಡಿ, ಈಗ ಹಾಲು ಇದಾಗ್ತಿದೆ. ಈಗ ನಾನು ಇದರಲ್ಲಿ ಅರ್ಧ ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ಅದರಲ್ಲಿ 2 ಬಟ್ಲು ಹಾಕಿದೆ ನಾನು ಹಾಲು. ಅದು ಅರ್ಧ ಬಟ್ಲು ಸಕ್ಕರೆ ಹಾಕಿದ್ದೀನಿ. ಇದು ಸ್ವಲ್ಪ ಫುಲ್ಲು ಕರಗಲಿ ಇದು. ಈಗ ಮನೇಲಿ ಏನು ಐಟಮ್ ಇದೆಯೋ ಅದರಲ್ಲೇ ನೀವು ಆರಾಮಾಗಿ ಮಾಡ್ಕೋಬೋದು. ಚೆನ್ನಾಗಿ ಇದು ಕಾಯಲಿ, ಸಕ್ಕರೆ ಎಲ್ಲ ಫುಲ್ಲು ಮಿಕ್ಸ್ ಆಗಲಿ. ಏನು ಸ್ವೀಟ್ ಇನ್ನೂ ಬೇಕು ಅನ್ನೋರು ಹಾಕ್ಕೋಬೋದು. ಮಾವಿನ ಹಣ್ಣಾಗಿದೆ, ಅದೇ ಸ್ವೀಟ್ ಇರುತ್ತೆ, ಇನ್ನೂ ಬೇಕಾಗುತ್ತೆ. ಬೇಕಾದ್ರೆ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು. ಇದು ಮಿಕ್ಸ್ ಮಾಡ್ಕೊತಾ ಇರಿ. ಇದನ್ನು ತಳ ಹಿಡಿದ್ಬಿಡುತ್ತೆ, ತಳ ಹಿಡಿದು ಚಾನ್ಸ್ ಇರುತ್ತೆ. ಇದು ಚೆನ್ನಾಗಿ ಇದು ಮಿಕ್ಸ್ ಆಗೋಷ್ಟೊತ್ತಿಗೆ ಸಕ್ಕರೆ ಎಲ್ಲ ನಾವೊಂದು ಇದಕ್ಕೆ ಮಿಕ್ಸರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸ್ ಮಾಡೋಣ ಇದನ್ನು. ಬನ್ನಿ, ಒಂದು ಬ್ಯಾಟರ್ ಮಿಕ್ಸ್ ಮಾಡೋಣ. ಇದಕ್ಕೆ ನಾನು ಒಂದು ಬೊಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ನೀವು ಮೈದಾ ಹಿಟ್ಟು ಹಾಕ್ಕೋಬೋದು, ಗೋಧಿ ಹಿಟ್ಟು ಹಾಕ್ಕೋಬೋದು. 2 ಸ್ಪೂನ್ ಹಾಕಿದ್ದೀನಿ ಮೈದಾ ಹಿಟ್ಟು. ಇದಕ್ಕೊಂದು ಅರ್ಧ ಲೋಟ ನೀರು ಹಾಕಿ ಇದು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಗಂಟೆ ಏನಿರಬಾರ್ದು ನೋಡಿ. ಈಗ ಹಾಲು ಚೆನ್ನಾಗಿ ಕಾಯ್ದಿರ ಇದು. ನೋಡಿ, ಸಣ್ಣ ಉರಿಲೇ ಕಾಯಿಸ್ಕೊಂಡಿದ್ದೀನಿ ಹಾಲನ್ನ ಚೆನ್ನಾಗಿ. ಈಗ ಮೈದಾ ಹಿಟ್ಟಲ್ಲಿ ನಾನು ಕಲಸಿಟ್ಕೊಂಡಿದ್ನ ನಾನು 2 ಸ್ಪೂನ್ ಹಾಕಿ ಈಗ ಅದನ್ನು ಸ್ವಲ್ಪ ಮೆಲ್ಲ ಹಿಂಗೆ ಬಿಡ್ತೀನಿ. ನಿಮಗೆಲ್ಲ ಫ್ರೆಶ್ ಕ್ರೀಮ್ ಹಾಕ್ಕೋಬೋದು, ನೀವು ಕಂಡೆಸ್ಟ್ ಮಿಲ್ಕ್ ಹಾಕ್ಕೋಬೋದು. ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಾಗೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ. ತುಂಬ ಇದಕ್ಕೆ ಐಸ್ ಕ್ರೀಮ್ಗೆ ತಿಕ್ನೆಸ್ಸಾಗಿ ಹೆಂಗೆ ಶಾಪಲ್ಲಿರುತ್ತೋ ಆ ಥರ ಸಿಗುತ್ತೆ ನಿಮಗೆ. ಇದು ಸಣ್ಣ ಉರಿಲೇ ನೀವು ನೀಟಾಗಿ ಮಾಡ್ಕೋಬೇಕು. ಉರಿ ಜಾಸ್ತಿ ಕೊಡಬೇಡಿ. ನೋಡಿ, ಇದು ಗಟ್ಟಿ ಆಗ್ತಾ ಇದೆ. ನೋಡಿ ಯಾವ ಥರ ಇದೆ, ಸ್ವಲ್ಪ ತಿಕ್ಕಾಗಿ ಬರ್ತಾಯಿದೆ. ಸ್ವಲ್ಪ ಉರಿ ಮಾತ್ರ ಜಾಸ್ತಿ ಇಟ್ಕೊಬೇಡಿ. ಕ್ರೀಮಿ ಥರ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಈ ಥರ ಇಷ್ಟು ತಿಕ್ಕಾಗಿದೆ. ನೋಡಿ, ಇದು ಗಟ್ಟಿ ಆಗಿದೆ. ಇದು ಈ ರೀತಿ ಆಗಬೇಕು. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ನಿಮ್ಗೇನ ಇದು ಮೈದಾ ಹಿಟ್ಟು ಬೇಡ ಅನ್ನೋರು ಫ್ರೆಶ್ ಕ್ರೀಮು ಹಾಕ್ಕೋಬೋದು. ನೀವು ರುಬ್ಬೋವಾಗೇ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಏನು ಅದ್ರಲ್ಲಿ ಬಳಸ್ತಾ ಇಲ್ಲ, ಮನೆಯಲ್ಲಿರೋ ಐಟಮಲ್ಲೇ ನಾನು ಮಾಡ್ತಾಯಿದ್ದೀನಿ. ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ನಾನು ಸ್ವಲ್ಪ ಗಟ್ಟಿ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತಿದ್ದು. ಇದು ತಣ್ಣಗಾಗಲಿ, ಇದು ಸ್ವಲ್ಪ ತಣ್ಣಗಾಗಿ ಬಿಡೋಣ. ಇವಾಗ ನೋಡಿ, ಸ್ವಲ್ಪ ತಣ್ಣಗಾಗಲಿ ಇದು. ನೋಡಿ, ಇದು ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಫ್ರಿಜ್ಗೆ ಇದಾಗ್ತಾಯಿದ್ದೀನಿ. ಈಗ ನೋಡಿ, ತಣ್ಣಗಾದಾಗ ನಾನು ಇವಾಗ ರುಬ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಇದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಒಂದೊಂದು ಸ್ವಲ್ಪನೇ ಹಾಕ್ಕೊಳ್ಳೋದಕ್ಕೆ ಈಗ ಇದಕ್ಕೆಲ್ಲ ನಾನು ಹಾಕ್ಕೊತೀನಿ. ಇವಾಗ ಈಗೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು. ಇವಾಗ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಹಾಕ್ಕೊತೀನಿ. ಈಗ ಸಿಪ್ಪೆಲ್ಲ ತೆಗ್ದಿದ್ದೀನಿ, ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ 2 ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ. ಇದು ಗ್ರೈಂಡ್ ಮಾಡ್ಕೊಂಬರೋಣ ಇವಾಗ. ಸಾರಿ ಫ್ರೆಂಡ್, ನಾನು ಏಲಕ್ಕಿ ಹಾಕಿರಲಿಲ್ಲ. ನೋಡಿ, ಇದಕ್ಕೆ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ, ಸಿಪ್ಪೆ ತೆಗೆದಿರೋದು. ಒಂದು 2-3-4 ಕಾಳು ಹಾಕಿದ್ದೀನಿ. ಈಗ ರುಬ್ಕೊಬರೋಣ ಇವಾಗ. ನೋಡಿ, ಇದು ಆಗಿದೆ. ಇದು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಯಾವ ಕ್ರೀಮ್ ಇದೇ ಥರ ಬಂದಿದೆ. ಈಗ ನಾನು ಒಂದು ಬಾಕ್ಸಲ್ಲಿ ಹಾಕೋಣ, ಫ್ರಿಜ್ಜಲ್ಲಿ ಇಕ್ಕೋಣ.
ನೋಡಿ ಈ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ನಾನು ಇವಾಗ. ನೋಡಿ ಯಾವ ರೀತಿ ಬರ್ತಿದೆ ಅಂತ. ಮನೆಯಲ್ಲೇ ಆರಾಮಾಗಿ ಐಸ್ ಕ್ರೀಮ್ ಮಾಡ್ಕೊಬೋದು ಸಿಂಪಲ್ಲಾಗಿ. ನೋಡಿ ಫ್ರೆಂಡ್, ಈಗ ನಾನು ಇದು ಮುಚ್ತಾ ಇದ್ದೀನಿ ನಾನೀಗ. ನೋಡಿ ಒಂದು 3 ಅವರ್ ಟೈಟಾಗಿ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ನಾನು 3 ಅವರ್ ಇಡ್ತೀನಿ. ಇವಾಗ 3 ಅವರ್ ಆದಮೇಲೆ ತಿರ್ಗಾ ಒಂದು ಸರ್ತಿ ಗ್ರೈಂಡರ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಬನ್ನಿ ಇವಾಗ ಫ್ರಿಜ್ಜಲ್ಲಿ ಇಡೋಣ. ಮೇಲೆ ಏರ್ ಕಂಡೀಷನರ್ ಬಾಕ್ಸಲ್ಲಿ ಇಡೋಣ. ನಾನು ಇದು ತೆಗಿತಾ ಇದ್ದೀನಿ ಒಂದು 3 ಅವರ್ ಆಗಿದೆ. ಈಗ ನೋಡಿ ಈ ತೆಗೆದು ಯಾವ ಥರ ಆಗಿದೆ ಅಂತ ನೋಡಿ. ಮೇಲೆಲ್ಲ ಐಸ್ ಥರ ಆಗಿದೆ. ಈಗ ಅದನ್ನು ತಿರ್ಗಾ ರುಬ್ಕೋಬೇಕಾಗುತ್ತೆ. ನೋಡಿ ಇದು ತುಂಬ ಚೆನ್ನಾಗಿರಲ್ಲ ಆ ಥರ ಇದ್ದರೆ. ಈಗೆಲ್ಲ ನಾನು ರಿಮೂವ್ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನೋಡಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ತಿರ್ಗಾ ಈಗ ಅದನ್ನೇ ಮಿಕ್ಸ್ ಮಾಡಿ ಇಕ್ಕೋಬೋದು. ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಜಾರ್ಗೆ ಹಾಕ್ಕೊತೀನಿ. ಮತ್ತು ಕ್ರೀಮಿ ಟೆಕ್ಸ್ಚರ್ ಬರೋಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ರುಬ್ಕೊಬಿಟ್ಟು ಹಾಕಿದ್ರೆ ಸೇಮ್ ಐಸ್ ಕ್ರೀಮ್ ಇದ್ದಂಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದಾಗಿದೆ. ಈಗ ನಾನು ಇದನ್ನು ತಿರ್ಗಾ ಅದಕ್ಕೇ ಹಾಕ್ಕೊತಾ ಇದ್ದೀನಿ. ಈ ಇದರಲ್ಲಿರಬೇಕು. ತಿಕ್ಕಾಗಿದೆ ನೋಡಿ. ಇವಾಗ ಕುಕ್ಕರ್ ಹೋಗುತ್ತೆ ನೋಡಿ. ಇದಾಗಿದೆ. ಇದು ಸ್ವಲ್ಪ ಈಗ ಇದನ್ನ ಥರ ಇದು ಮಾಡ್ಕೊಳ್ಳಿ, ಸೆಟ್ ಆಗುತ್ತೆ. ಈಗ ನಾನು ಇದನ್ನು ತಿರ್ಗಾ ಫುಲ್ಲು ಐಸ್ ಇದರಲ್ಲಿ ಇಡ್ತೀನಿ, ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಇಟ್ಬಿಟ್ಟು ಈಗ ನಾನು ಯಾವ ಒಂದು 3 ಅವರು ತಿರ್ಗಾ ನೋಡ್ತೀನಿ ಯಾವ ರೀತಿ ಐಸ್ ಕ್ರೀಮ್ ಆಗಿದೆ ನಾನು ತೋರಿಸ್ತೀನಿ. ಇವಾಗ ಫ್ರಿಜ್ಜಲ್ಲಿ ಇಕ್ತೀನಿ. ಇವಾಗ ಫ್ರಿಜ್ಜಲ್ಲಿ ಅಲ್ಲ, ಫ್ರಿಜ್ಜಲ್ಲಿ ಇಕ್ಕೋಬೇಕು. ತೆಗ್ದಿದ್ದೀನಿ ಫ್ರಿಜ್ಜಿಂದ ನಾನು. ಈಗ ಐಸ್ ಯಾವ ರೀತಿಯಾಗಿದೆ ನೋಡೋಣ. ನೋಡಿ ಈ ರೀತಿಯಾಗಿದೆ. ಈಗ ನಾನು ಒಂದು ಸೌಟಿಂದ ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ಸೌಟು ನೀರಿಂದ ನಾನು ಸ್ವಲ್ಪ ಒಂದು ತ್ಯಾವ ಮಾಡ್ಕೊಂಡಿದ್ದೀನಿ. ತ್ಯಾವ ಮಾಡಿಕೊಂಡು ನೀವೇ ಅಕಸ್ಮಾತ್ ನಿಮ್ಗೇನ ಐಸ್ ಕ್ರೀಮ್ ತೆಗೆಯೋದೇನೋ ಇದ್ದರೆ ನೀಟಾಗಿ ತಕ್ಕೊಬೋದು. ಈಗ ನೋಡಿ ಈ ಥರ ತಕ್ಕೊಳ್ಳಿ, ನೀಟಾಗಿ ಬರುತ್ತೆ. ಹಾಕ್ಕೊಳ್ಳಿ ಹಿಂಗೆ. ನಿಮಗೆ ಒಂದು ಬರಲಿಲ್ಲ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ತಕ್ಕೊಳ್ಳಿ. ಹಿಂಗೆ ನೀಟಾಗಿ ಬರುತ್ತೆ ನೋಡಿ. ಎಲ್ಲ ಮಾಡ್ಕೊತೀನಿ. ಇದು ಆಪ್ಷನಲ್. ಇದು ನಾನು ಈಗ ಹಾಕ್ತಾ ಇರೋದು. ನಾನು ಈಗ ಬಾದಾಮಿ ಇಕ್ತಾಯಿದ್ದೀನಿ. ಬೇಕಾದ್ರೆ ಇಟ್ಕೋಬೋದು. ನಾನು ಡೆಕೋರೇಷನ್ ಇಕ್ತಾಯಿದ್ದೀನಿ. ನೀವೊಂದು 15 ಇಟ್ಕೊಂಡು ತಿನ್ಬೋದು ಫ್ರೆಂಡ್. ಇದು ಫ್ರಿಜ್ಜಲ್ಲಿ ಮಾಡಿ ಇಕ್ಕೊಬಿಟ್ರೆ ನೋಡಿ. ಬನ್ನಿ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್, ಐಸ್ ಕ್ರೀಮ್ ರೆಡಿಯಾಗಿದೆ. ಇದು ಮಾವಿನ ಹಣ್ಣು ಐಸ್ ಕ್ರೀಮು ಯಾವ ರೀತಿ ಬಂದಿದೆ ಅಂತ ನೀವು ಟ್ರೈ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್. ನೀವು ವಿಡಿಯೋ ನೋಡಿರೋದಕ್ಕೆಲ್ಲರೂ ಧನ್ಯವಾದಗಳು ಫ್ರೆಂಡ್.